ಅವ್ರ ಆಕ್ಟಿಂಗ್ ಪೊಟೆನ್ಷಿಯಲ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಮೊದಲ ಆಯ್ಕೆ ಅವರೇ ಆಗಿದ್ರಾ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ರಲ್ವಾ? ಸರ್ ತುಂಬ ಜನ ದೊಡ್ಡ ದೊಡ್ಡ ಕಲಾವಿದರೆ ಆಗಿದ್ರು, ಋಣ ಇರಲಿಲ್ಲ ಸರ್. ಆ ಟೈಮಿಗೆ ಆ ಗಳಿಗೆಗೆ ಸೂರಜ್ ಸಿಕ್ಕರು ಸರ್, ಅವರು ಒಳಗಡೆ ಬಂದರು ಸರ್. ಓಕೆ. ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತಿರೋಂಥದ್ದು ಜನರಿಗೆ ತುಂಬಾ ಕನೆಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಇರ್ಬೋದು, ನಂದಗೋಕುಲ ಇರ್ಬೋದು, ಜನರಿಗೆ ತುಂಬಾ ಕನೆಕ್ಟ್ ಆಗಿ ಹತ್ತಿರವಾದಂತಹ ಸೀರಿಯಲ್ಗಳು. ಸೊ ನಿಮ್ಮ ಸೀರಿಯಲ್ ಅಲ್ಲಿ ಜನರಿಗೆ ಕನೆಕ್ಟ್ ಆಗುವಂತಹ ಅಂಶಗಳೇನಾದ್ರು ಹೇಳ್ಬೋದಾ? ಇದೆಯಾ? ಇದೆ. ಏನು ಅಂತಂದ್ರೆ, ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ ಮೇಲೆ ಹಾಕೊಂಡು ತನ್ನ ಮನೇನ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಸ್ವಾಭಿಮಾನಿ ಹೆಣ್ಣು. ಅಲ್ಲಿ ಎಲ್ಲ ಪ್ರತಿ ಕುಟುಂಬದಲ್ಲೂ ಆಗೋವಂಥದ್ದು. ಆಮೇಲೆ ತಿಲಕ್ ಅಣ್ಣ ತಮ್ಮಂದ್ರ ಕಥೆ ಇದೆ. ತಮ್ಮನ ಆಶೋತ್ತರಗಳನ್ನ ಏನೇ ನಾನು ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅಣ್ಣ ತಮ್ಮಂದ್ರ ಕಥೆ ಇದೆ. ಆಮೇಲೆ ಒಂದು ಮಧ್ಯಮ ವರ್ಗ ಕುಟುಂಬ ಏನೇ ಕಷ್ಟಗಳಿದ್ರೂ ಕೂಡ ನಗನಗತಾ ಸಂಸಾರ ಸಾಕ್ಸ್ಕೊಂಡು ಹೋಗ್ಬೇಕು ಅನ್ನೋದು ಹೀರೋಯಿನ್ ಮನೆದಿದೆ. ಓವರ್ ಆಲ್ ನಮ್ಮ ಮಧ್ಯೆ ನಡೆಯುವಂತ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಈ ಸೀರಿಯಲ್ ಅಲ್ಲಿ ಇದೆ. ಸೂರಜ್ ಅವರಿಗೆ ಮತ್ತೊಂದು ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಚೆನ್ನಾಗಿದೆ. ಹಾಂ ಸರ್. 10 ಗಂಟೆ ಸ್ಲಾಟು ಓಕೆ. ಬಟ್ ಆದರೆ ಈ ಹೇಳ್ತಿರೋ ವಿಚಾರ ಇದೆಯಲ್ಲ, 10 ಗಂಟೆ ಜನ ಭಾಳ ನಿರೀಕ್ಷೆ ಇಟ್ಕೊಂಡು ನೋಡ್ತಿರ್ತಾರೆ, ಅಂದರೆ ಮಲ್ಗೋ ಟೈಮಲ್ಲಿ ನೋಡುವಂಥ. ಬಟ್ ಅವ್ರಿಗೆ ನೀವು ಹೇಳೋ ವಿಚಾರ ಕೂಡ ಒಂದಷ್ಟು ಒಳ್ಳೇದಿದ್ರೆ ತುಂಬ ಒಳ್ಳೇದು. ಏನಾಗ್ತಿದೆ, ಬಹುತೇಕ ಸೀರಿಯಲ್ಗಳು ಬರ್ತಿರೋದ್ರಲ್ಲ ಬರೀ ನೆಗೆಟಿವ್ ಹೇಳಿ ಹೇಳಿ ಎಲ್ಲರೂ ಮನಸ್ಸಲ್ಲಿ ಅದು ಪ್ರಭಾವ ಜಾಸ್ತಿ ಬೀಳ್ತಾ ಇದೆ. ಆದಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ರೆ ಅವ್ರ ಮನಸ್ಥಿತಿನೂ ಚೇಂಜ್ ಆಗುತ್ತೆ, ನಿಮ್ಮ ಸೀರಿಯಲ್ನಿಂದನೂ ಒಂದಷ್ಟು ಬದಲಾವಣೆ ಮಾಡಿದಷ್ಟು ಒಂದು ಒಳ್ಳೆಯ ಕೆಲಸ ನಿಮ್ಮಿಂದನೂ ಆಗುತ್ತೆ ಅನ್ಸುತ್ತಪ್ಪ. ಆ ಥರದ್ದೇನೋ ಇದೆಯಾ ಅಥವಾ ಇಲ್ಲೂ ನೆಗೆಟಿವ್ ಹೇಳ್ತೇವೆ, ಬರೀ ಹೆಣ್ಮಕ್ಳನ್ನೇ ವಿಲ್ಲನ್ ತೋರಿಸಿ ಗಂಡು ಮಕ್ಳು ಏನೂ ಅಲ್ಲ ಅನ್ನೋ ಥರ ಮಾಡ್ಬಿಟ್ಟಿದ್ದೀರಾ? ಸರ್, ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಸರ್. 10 ಗಂಟೆ ಅಂದ ತಕ್ಷಣ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ, ಆಡಿಯನ್ಸ್ ಇಲ್ಲ ಅಂತಲ್ಲ. ಒಂದು ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಸೀರಿಯಲ್ ಆಗಿರೋದ್ರಿಂದ 10 ಗಂಟೆಗೆ ಹಾಕಿದರೆ ಆ ಒಳ್ಳೆ ಎಲಿಮೆಂಟ್ಸು ಖಂಡಿತವಾಗ್ಲೂ ಈ ಸೀರಿಯಲ್ ಇದೆ ಸರ್. ನೀವು ನೋಡಿ ನನಗೊಂದು ಸರಿ ಫೋನ್ ಮಾಡಿ ಸರ್. ಚೆನ್ನಾಗಿಲ್ಲ ಅಂದರೆ ಹೇಳಿ, ಅದನ್ನು ನಾನು ತಿದ್ಕೋತೀನಿ ಸರ್.